ನನ್ನ ಹೆಸರು ಮೊಹಮ್ಮದ್ ನಯೀಮ್ ಅಂತ. ನಾನು ನಿಮ್ಮ ಕ್ಷೇತ್ರದವನೇನೆ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಈಗ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತನ್ವೀರ್ ಸೇಠ್ ಸಾಹೇಬ್ಗೂ ಇದ್ದಾರೆ. ಅವ್ರಿಗೂ ಮಸ್ಜಿದಿಗೂ ಹೋಗ್ತಾರೆ, ಮಂದಿರ್ಗೂ ಹೋಗ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ. ಆದರೆ BJPದವ್ರು ಒಂದು ಸತಿನೂ ಪ್ರೀತಿ ತೋರ್ಸೋಕ್ಕಾದ್ರೂ ಒಂದು ಸತಿನೂ ಮಸ್ಜಿದಿಗೆ ಬಂದಿಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಂದು ಈದ್ಗಾಗ ಬಂದಿಲ್ಲ, ಯಾಗೂ ಬಂದಿಲ್ಲ, ನೀವು ಬಂದಿಲ್ಲ ಸರ್. ಆದರೆ ನೀವು ಈ ಥರ ಮಾಡಿದ್ಗತ್ತನೇ ಗೊತ್ತಾಗೋದು. ಹೌದು, ಇವಾಗೂ ನಮ್ಮ MP ಹೋಗು ನಮ್ಮ ಕಡೆ ನೋಡ್ತಾ ಹೋಗ, ನಮಗೆ ಕೇಳ್ತಾ ಹೋಗ, ನಮ್ಮ ಮನೆಗೆ ನಮ್ಮ ಮನೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಹತ್ರ ಬಂದು ಕೇಳ್ತಾ ಹೋಗ, ಮುಸ್ಲಿಮ್ಸ್ಗೆ ಏನು ತೊಂದರೆ ಆಗ್ತಾ ಇದೆ ಏನು ಅಂತ ಅಂದ್ಬಿಟ್ಟು. ಆದ್ರೆ ಯಾಗೂ ಮಾಡ್ತಾ ಇಲ್ಲ ಸರ್. BJPದವ್ರಿಗೂ ಒಬ್ಬಗೂ ಮಾಡ್ತಾ ಇಲ್ಲ. ಓಕೆ, ಸೊ ಪ್ರತಾಪ್ ಸಿಂಹ ಅವರು ಈಗ ಮುಸ್ಲಿಮರ ಮೇಲೆ ಪ್ರೀತಿ ಇದೆ ಅಂತ ತೋರಿಸ್ಬೇಕಂದ್ರೆ ಮಸೀದಿಗೆ ಬರಲ್ಲ. ಒಂದು ನಿಮಿಷ, ಆತಾಗ ಇಲ್ಲ ನೋಡಿ. ತನ್ವೀರ್ ಸೇಠ್ ಸಾಹೇಬ್ಗಾಗ್ಲಿ, ನಮ್ಮ ಜಮೀರ್ ಅಹಮದ್ ಸಾಹೇಬ್ಗಾಗ್ಲಿ, ಅವ್ರ ದೇವಸ್ಥಾನಕ್ಕೂ ಹೋಗ್ತಾರೆ, ಪೂಜೆನೂ ಮಾಡ್ತಾರೆ. ಅವ್ರಿಗೆ ಹತ್ರ ಹೋಗ್ಬಿಟ್ಟು ಅವ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ಕೇಳ್ತಾರೆ, ನಿಮ್ಗೆ ಏನ್ ಕಷ್ಟ ಇದೆ ಏನು ಅಂತ ಅಂದ್ಬಿಟ್ಟು. ಆದ್ರೆ BJPದವ್ರು ಮುಸ್ಲಿಂ ಅವ್ರ ಹತ್ರ ಒಬ್ಬನು ಬಂದು. ಅದೇ ಸರ್, ನಾನು ಅದನ್ನೇ ಕೇಳಿದೆ. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಪ್ರತಾಪ್ ಸಿಂಹ ಅವರು ತಮ್ಮ ಮುಸ್ಲಿಂ ಪ್ರೀತಿಯನ್ನು ತೋರಿಸಿಕೊಳ್ಬೇಕಂದ್ರೆ ಮಸೀದಿಗೆ ಹೋಗ್ಬೇಕು. ಪ್ರಶ್ನೆ ಒಂದೇ ನಿಮಿಷ. ನಯೀಮ್ ಅವರೇ, ನಾನು ನಿಮ್ಗೆ ಕೇಳಕ್ ಬಯಸ್ತೀನಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಉದಯಗಿರಿನಲ್ಲಿ ಅಲ್ಲೊಂದು ಗಣೇಶನ ಗುಡಿ ಇತ್ತಲ್ಲ, ಎಲ್ಲ ಮುಸಲ್ಮಾನರು ನೀವೆಲ್ಲ ಇದ್ದೀರಿ, ಮಧ್ಯದಲ್ಲಿ ಗಣೇಶನ ಗುಡಿ ನೂರಾರು ವರ್ಷದಿಂದ ಅಲ್ಲೊಂದು ಗಣೇಶನ ಗುಡಿ ಇತ್ತು. ಸರ್, ಆ ಗಣೇಶನ ಗುಡಿ ಯಾಕೆ ನೀವು ಮುಚ್ಚಿಸಿದ್ರಿ? ಉದಯಗಿರಿನಲ್ಲಿರುವಂಥ ಗಣೇಶನ ಗುಡಿನ ನೀವು ಮುಚ್ಚಿಸಿ, ಅದು ಗಲಾಟೆ ಗಣಪತಿ ಅಂತಲೇ ಭಾಳ ಪಾಪ್ಯುಲರು, ಅದು ಮುಚ್ಚಿಸಿದ್ರಿ. ಅದನ್ನು ರಾಜು 2015ರಲ್ಲಿ ಹತ್ಯೆ ಆದ್ನಲ್ಲ, ರಾಜು ಅದನ್ನು ಹೋರಾಟ ಮಾಡಿ ರಿಓಪನ್ ಮಾಡಿಸ್ತ ಅಂತ ಹೇಳಿ ಅವನು ಕುದಿಗೆನ ಕಡ್ದಾಕಿದ್ರಲ್ಲ ಸರ್. ನಿಮಗೆಲ್ಲ ಯಾವನು ಮೆಟ್ ಬಿಚ್ಕೊಂಡು ಹೊಡೆಯೋನಿಲ್ಲಕ್ಕಲ್ಲ, ಅದಕ್ಕೆ ಹೆಂಗೆ ಆಡ್ತೀರ ನನ್ನ ಮಕ್ಕಳ. ನೀವು ತನ್ವೀರ್ ಸೇಠದ ಬಗ್ಗೆ, ಎಲ್ಲೋ ಅಯೂಬ್ ಖಾನ್ ಬಗ್ಗೆ ಹೇಳ್ತೀರಿ. ಮುಸಲ್ಮಾನ ಸಮುದಾಯವಾಗಿ ನಿಮ್ಮಲ್ಲಿ ಒಂದು ಸ್ವಲ್ಪ ಪಕ್ಕದಲ್ಲಿರೋ, ನೀವು 10 ಮಸೀದಿಗಳು ಅಲ್ಲಿದೆ, ಪ್ರತಿನಿತ್ಯನೂ ಕೂಡ ಮಸೀದಿಯ ಮೈಕ್ ಸೆಟ್ಗಳಿಂದ, ಲೌಡ್ ಸ್ಪೀಕರ್ಗಳಿಂದ ಇಷ್ಟು ಜೋರಾಗಿ ನೀವು ಆಜಾನ್ನ ಮಾಡ್ತೀರಿ. ನೀವು ಪಕ್ಕದ ಗಣೇಶ್ ಗುಡಿನಲ್ಲಿ 1 ಗಂಟೆ ಶಬ್ದ ಬಂದ ಕೂಡಲೇ ನಿಮಗೆ ಯಾಕೆ ಅಷ್ಟೊಂದು ಹಿಂಸೆ ಆಗುತ್ತೆ? ಈ ಗೋಡಿಯನ್ನು ಹೆಂಗ್ ಹೊಡಿತಾರೆ, ತಲೆ ಗುಳ ಬಿಟ್ಬಿಟ್ಟಿದ್ರಲ್ಲ. ಅಷ್ಟೊಂದು ಸಾವಿರದ್ದು ಐತಿಲ್ಲ, ಯಾಕಾಗಿ ರಾಜನ್ ಕೊಲೆ ಮಾಡಿದ್ರಿ? ಹಾಗಾದ್ರೆ ಯಾಕೆ ಕೊಲೆ ಮಾಡಿದ್ರು? ನೀವು ಅಬಿದ್ ಪಾಷಾ ಯಾಕೆ ಕೊಲೆ ಮಾಡ್ದ? ಯಾಕೆ ಕೊಲೆ ಮಾಡ್ದ? ಗಣೇಶ ದೇವಸ್ಥಾನ ಓಪನ್ ಮಾಡಿದ ಕೂಡಲೇ ಅಬಿದ್ ಪಾಷಾ ಬಂದ್ಬಿಟ್ಟು ಕುದಿಯ ಕಡ್ದಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಒಬ್ಬ ವ್ಯಕ್ತಿ ಮಾಡೋ ತಪ್ಪಿಗೆ ನೀವು ಎಲ್ಲ ಸಮುದಾಯಕ್ಕೆ ಇದು ಮಾಡ್ತೀರಾ? ಎಲ್ಲ ಸಮುದಾಯದಿಲ್ಲ. ಹಾಗಾದ್ರೆ ಅಬಿದ್ ಪಾಷಾ ಕೊನೆಗೆ ಅದನ್ನು ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಲ್ಲಿ ಚಾರ್ಜ್ ಶೀಟ್ ಹಾಕೋದನ್ನು 90 ದಿನದವರೆಗೂ ಡಿಲೇ ಮಾಡಿ ಮತ್ತೋಗಿ ಯಾವುದೋ ಪ್ರಿವೆನ್ಷನ್ ಆಫ್ ಅನ್ಲಾಫುಲ್ ಆ್ಯಕ್ಟಿವಿಟೀಸನ್ನು ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಾಟಕ ಆಡಕ್ಕೆ ಹೋಗ್ಬಿಟ್ಟು ಕೋರ್ಟ್ ಅದನ್ನು ಸ್ಟ್ರೈಕ್ ಮಾಡಿಬಿಟ್ಟು ಅವನಿಗೆ ಬೇಲ್ ಸಿಗ್ತಲ್ಲ. ಬೇಲ್ ಸಿಕ್ಕಿದಾಗ ಅಬಿದ್ ಪಾಷಾನ ಮೆರವಣಿಗೆಯಲ್ಲಿ ತಗೊಂಡೋದ್ರಲ್ಲ, ಅದು ಮುಸಲ್ಮಾನರಲ್ವಾ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಅವಾಗ ನೀವೊಂದು ಸಮುದಾಯವಾಗಿ ಈ ರೀತಿ ಒಬ್ಬನ ಹತ್ಯೆ ಮಾಡಿರೋಂಥ ವ್ಯಕ್ತಿ ಬಂದಲ್ಲ, ಅವನ ಕೊಲೆಗಡಕನ ಥರ ನೋಡ್ದಲೆ ನಮ್ಮ ಮುಸಲ್ಮಾನ ಅಂತ ನೀವ್ಯಾಕೆ ನೋಡಿದ್ರಿ? 2011ರಲ್ಲಿ ಮಹಾಜನ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ 2 ವಿದ್ಯಾರ್ಥಿಗಳನ್ನು, ಹುಣಸೂರಿನವ್ರನ್ನ ಅವತ್ತು ಎದೆಗೆ ಸೀಳುಬಿಟ್ಟು ಸಾಯಿಸಿದ್ರಲ್ಲ, ಇದೇ ಅಬಿದ್ ಪಾಷಾ ಅಲ್ವಾ? ಅದರಲ್ಲೂ ಮಾಡಿರೋ ಕೇಸಲ್ಲಿ ಅವನೇ ಇರುತ್ತಾನೆ. ಇವತ್ತು ಯಾಕೆ ನಿಮ್ಮನ್ನು ಮಸೀದಿ ಒಳಗಡೆ ಸಾಕೊಂಡಿದ್ದೀರಿ ಅವನ್ನ?